ಕಾವ್ಯ ಏನ್ ಯೋಚನೆ ಮಾಡ್ತೀಯಾ? ಅಬ್ಬಾ ಅಯ್ಯೋ ಕಾವ್ಯ ಇದೇ ರೂಮಲ್ಲಿ ಇದ್ದಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಎಲ್ಲಿ ಹೋದ್ಲು ಈ ಹುಡುಗಿ? ಇಲ್ಲೂ ಇಲ್ವಲ್ಲ. ಈ ಭುವನೇಶ್ವರಿ ನಾನು ಅನ್ಕೊಂಡದಕ್ಕಿಂತ ಜಾಸ್ತಿನೇ ಕಿಲಾಡಿದ್ದಾಳೆ. ಎಷ್ಟು ಕಷ್ಟಪಟ್ಟು ಕಾವ್ಯ ಈ ಮನೇಲಿರೋ ವಿಚಾರನ ಅಕ್ಷರ ಕಳಿಸಿದ್ದೆ. ಆದ್ರೆ ಇವಳು ಅದ್ ಯಾವ ಮಾಯದಲ್ಲಿ ಅವಳನ್ನ ಮಾಯ ಮಾಡ್ಬಿಟ್ಲು. ಅಂದ್ರೆ ಇವಳ ವಿರುದ್ಧ ಇದ್ದಿದ್ ಒಂದೇ ಒಂದು ಧ್ವನಿನೂ ಅಡ್ಗಿಸ್ಬಿಡ್ತಾಳ ಈ ಭುವನೇಶ್ವರಿ. ನೋಡು ಪೊಲೀಸಪ್ಪ, ನಮ್ಮೂರಿನ ಹೆಣ್ಮಗ ಕಾಣೆ ಆಗೈತೆ. ಏನೋ ತಾಳ್ಮೆಯಿಂದ ಹುಡ್ಕಮ್ಮ ಅಂತ ಹುಡುಕ್ತು. ಆ ಹೆಣ್ಮಗಿನೂ ಸಿಗ್ಲಿಲ್ಲ. ಸಾಲದಕ್ಕೆ ಇವಳು ನನ್ನ ಮ್ಯಾಗೆ ದೂರ ಹೇಳ್ತಾವಳೆ. ಇನ್ನು ಇವಳ ಪರ ವಹಿಸ್ಕೊಂಡು ಮಾತಾಡಿ ದೊಡ್ಡತನ ತೋರ್ಸಕ್ ಹೋದ್ರೆ ನಮ್ಮೂರ್ನವರು ನನ್ನ ಮ್ಯಾಗ ಕೋಪ ಮಾಡ್ಕೋತಾರೆ. ಪೊಲೀಸಪ್ಪ, ಇನ್ನು ನೀವುಂಟು ಇವಳುಂಟು. ಅದೇನ್ ಕ್ರಮ ತಗೋತಿರೋ ತಕೊಳ್ಳಿ, ನಾನು ಅಡ್ಡ ಬರಕ್ಕಿಲ್ಲ. ಜೈಲ್ಗೆ ಹಾಕಿ, ಹಾಕಲೇಬೇಕು, ಹಾಕಿ ಜೈಲ್ಗೆ ಹಾಕಿ. ಏನ್ರಿ ಮುಖ ನೋಡ್ತಿದ್ದೀರಾ? ಕೈ ಕೋಳ ಹಾಕ್ರಿ. ಸರ್ ನಿಜವಾಗ್ಲೂ ನಾವು ಹುಡುಗಿಗೆ ಏನೂ ಮಾಡಿಲ್ಲ ಸರ್. ಯಾರು ಏನ್ ಮಾಡಿದಾರೆ ಅನ್ನೋದು ಸ್ಟೇಷನ್ ಗೊತ್ತಾಗತ್ತೆ. ಸುಮ್ಮನೆ ನಡೀರಿ. ಬಿಟ್ಬಿಡಿ ಸರ್. ನನ್ನ ಮಗಳು ತಪ್ಪಾಗಿಲ್ಲ ಸರ್, ದಯವಿಟ್ಟು ಅವಳನ್ನ ಅರೆಸ್ಟ್ ಮಾಡಬೇಡಿ. ಸುಮ್ಮನೆ ನಿಂತ್ಕೊಳ್ರಿ. ನಿಮ್ಮ ಕೈ ಮುಖ ಕೇಳ್ಕೊತೀರಿ, ನನ್ನ ಮಗಳನ್ನ ಅರೆಸ್ಟ್ ಮಾಡಬೇಡಿ. ಇದು ಅವ್ಳು ಮರ್ಯಾದೆ ಪ್ರಶ್ನೆ ಸರ್. ನೋಡಿ, ನಮ್ಮ ಕೆಲಸ ಕಡ್ಡ ಬಂದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗತ್ತೆ. ನೀವಾಗ ನೀವೇ ಬಂದ್ರೆ ಅದಕ್ಕೊಂದು ಮರ್ಯಾದೆ, ಇಲ್ಲ ಅಂದ್ರೆ ನಮ್ಮ ಭಾಷೆ ಉಪಯೋಗಿಸ್ಬೇಕಾಗತ್ತೆ. ಕರ್ಕೊಂಡು ನಡೀರಿ. ಇನ್ಸ್ಪೆಕ್ಟ್ರೆ, ಅಕ್ಷರ, ಅಕ್ಷರ. ನಿಂತ್ಕೊಳ್ರಮ್ಮಿ. ನನ್ನ ಮುಂದೆ ಪಾಠ ಮಾಡಕ್ ಬಂದ್ರೆ ಸರಿ ಇರಕ್ಕಿಲ್ಲ. ನಂಗೆ ಹೊಡಿತೀಯಾ?
ಅಯ್ಯೋ ದ್ಯಾವ್ರೆ ನನ್ಗೆ ಎಲ್ಲಿ ಬಂದು ಸಿಕ್ಕಾಕ್ಸ್ಬಿಟ್ಟೆ. ನನ್ನ ವಿದ್ಯೆ ಹೇಳ್ಕೊಡೋ ಟೀಚರ್ಗೆ ಅನ್ಯಾಯ ಆಯ್ತೈತೆ. ನಾನು ಅವ್ರನ್ನ ಹೆಂಗೆ ಕಾಪಾಡಲಿ? ನಾನು ಇಲ್ಲಿಂದ ಹೆಂಗೆ ತಪ್ಪಿಸ್ಕೊಳ್ಳಿ?